ಈ ಮಠ ಕಟ್ಟು ಪೂರ್ವದೊಳಗೆ ಇಲ್ಲೊಂದು ಸಣ್ಣ ಜೋಪಡಿ ಆಮೇಲೆ ಅಜ್ಜಿಯವರಿದ್ರು. ಅವ್ರು ಇದ್ದಾಗ ನಮಗೆ ಒಂದು ಕೊಡ ಬೇಡ, ಒಂದು ಚೆರಿಗೆ ನೀರು ಬೇಕಾದ್ರೂ ಸುಮಾರು ನಾವು ಸಾಕಷ್ಟು ದೂರ ಹೋಗಿ ನೀರು ತರಬೇಕಾಗಿತ್ತು. ಮುಂದೆ ಮಠ ಮಾಡಿದ ಮೇಲೆ ಏನು ಮಾಡೋದು, ನೀರಿನ ಅನುಕೂಲ ಭಾಳ ಸಾಕಷ್ಟು ಬೇಕಾಕೈತಿ. ಇವನಲ್ಲಿ ಪ್ರಾರ್ಥನಾ ಮಾಡ್ಕೊಂಡು ಇಲ್ಲೊಂದಿಟ್ಟು ಬೋರ್ ಹಾಕ್ಸೋಣ ಅಂತಂದು ಕೇಳಿದಾಗ ಎಲ್ಲ ಊರನ್ನ ಜನ ಬಂದು ನಮಗೇನು ಹೇಳಿದ್ರು, ಇಲ್ಲಿ ಎಲ್ಲೆಲ್ಲಿ ಬೋರಿಗೆ ನೀರು ಬಿಡೋದಿಲ್ರಿ, ಏರ್ಯಾಕೆ ನೀರಿಲ್ಲ ಅಂತಂದ್ರು. ಅವಾಗ ನಾವೇನು ಮಾಡಿದ್ವಿ, ಅವ್ರಿವ್ರ ಮಾತು ಕೇಳೋದೇನು ವಿಶ್ವಾಸ ಇಟ್ಟು ಅಪ್ಪನ ಹೆಸರು ಹೇಳಿ ಇಲ್ಲೊಂದು ಬಾವಿ ತೋಡೋಣ ಅಂತ ಅಂದ್ವಿ. ಅವಾಗ ಸಾಕಷ್ಟು ಜನ ಬಂದು ಮತ್ತೇನು ಹೇಳಿದ್ರು, ಇದು ನಿಮ್ಮ ಮಠ ಇನ್ನು ಉಳ್ಕಿವು ಹೊಲಗಳು ಏನು ಅದಾವಲ್ಲ ಅವೆಲ್ಲ ತೆಗ್ಗನ್ಯಾಗ ಅದಾವೆ, ನಿಮ್ಮ ಮಠ ಇರೋದು ಎತ್ತರದ ಮೇಲೆ, ಗುಡ್ಡದ ಮೇಲೆ ಐತಿ. ಇದು 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 ಎತ್ತರದ ಇಡೀ ಊರಿಗೆ ಈ 16 ಹಳ್ಳಿಗೆ ಎತ್ತರದ ಮೇಲೆ ಇರುವಂಥದ್ದು ಭೂಮಿ ನಿಮ್ಮದು ಸಿದ್ದಾಳ ಮಠ. ಇಲ್ಲಿ ನೀರಂತೂ ಮೊದಲು ಬೀಳುದಿಲ್ರಿ ಅಂತ ಚಾಲೆಂಜ್ ಮಾಡಿದ್ರಿ. ನಾವು ಚಾಲೆಂಜ್ ಮಾಡಲಿಲ್ಲ, ಅದಕ್ಕೆ ಅಪ್ಪ ಅದಾನಲ್ಲ ಏನಾರ ಅನುಗ್ರಹ ಮಾಡ್ತಾನಲ್ಲ ಅನ್ನೋಂಥ ಉದ್ದೇಶ ಇಟ್ಕೊಂಡು ಇದನ್ನ ಬಾವಿ ತೆಗ್ಸಾಕ ಪ್ರಯತ್ನ ಮಾಡಿದ್ವಿ. ಅದಕ್ಕೆ ದುಡ್ಡಿಂದ ಅನಾನುಕೂಲತೆ ಭಾಳ ಆತು. ತಂಗಿಯರು ಬೆಂಗಳೂರಾಗಿರ್ತಾರೆ ರೀ, ಅವ್ರ ತಂಗಿಯವ್ರು ಏನಂದ್ರೆ ಅದಕ್ಕೇನು ದುಡ್ಡು ಬೇಕಾದ್ರಷ್ಟು ಹೋಗಲ್ತಪ್ಪ, ಮೊದಲು ನೀರಿನ ಅನುಕೂಲ ಮಾಡ್ರಿ ಅಂತಂತ ಹೇಳಿ ನಮಗೆ ಆಶ್ವಾಸನೆ ಕೊಟ್ರಿ. ಆಶ್ವಾಸನೆ ಕೊಟ್ಟಾಗ ಈ ಭೂಮಿಗೆ 10-16 ಫೂಟ್ ತೆಗಿದ್ರೊಳಗಾಗಿ ನೀರು ಸಣ್ಣಗೆ ಬರಾಕತ್ತರಿ. ಇದ್ರಾಗ ಏನು ಈಟು ನೀರು ಸಾಲ್ತೈತಿ ಅಂತಂದು ಇದನ್ನು ಮಾಡೋದಕ್ಕೆ ಮತ್ತು ಅಪ್ಪನಲ್ಲಿ ಪ್ರಾರ್ಥನಾ ಮಾಡಿದ್ದಕ್ಕೆ ಸುಮಾರು ಒಂದು 30-35 ಫೂಟಿಗೆ ಅಂದ್ರೆ ಸಾಕಷ್ಟು ನೀರು ಬರಾಕತ್ತು. ಇದರ ನೀರಿಗೆ ಎಷ್ಟು ಉಪಯೋಗ ಐತೆ ಅಂತಂದ್ರೆ ಈ ಊರಾಗ ಏನಾದರೂ ಅನಾನುಕೂಲತೆ ಆಯ್ತು, ದೊಡ್ಡ ದೊಡ್ಡ ಕಾರ್ಯಕ್ರಮ ಆಯ್ತು ನೀರಿಂದ ಅಂತಂದ್ರೆ ಇಲ್ಲೇ ಬಂದು ಒಯ್ದು ಅನುಕೂಲ ಮಾಡ್ಕೊಳ್ಳುವಷ್ಟು ನಮಗೆ ಸಿದ್ದಾಳಪ್ಪರ ಅನುಗ್ರಹ ಮಾಡಿ ನೀರಿನ ಅನುಕೂಲ ಎಲ್ಲ ರೀತಿಯಿಂದ ನೀರಿನ ಅನುಗ್ರಹ ಮಾಡ್ಯಾರ. ಇದಿಲ್ಲ ಅಂದ್ರೆ ನಾವು ಮಠ ಎದ್ದು ನೀರೇ ಇಲ್ಲ ಅಂದ್ರೆ ಏನು ಮಾಡೋಕ್ಕಾಕಿತ್ತು. ಸಿದ್ದಾಳಪ್ಪರ ಇಲ್ಲಿಲ್ಲ, ಈ ಗುಡ್ಡದ ಮೇಲೆ ನೀರು ಕೊಡ್ಸ್ಯಾರ. ಇದು ಸಂತೋಷದ ಮಾತು ನಿಮ್ಗೆ ಹೇಳಿ ಬಯಸ್ತೇನೆ ರೀ.